ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಡೆವಿಲ್ ಸಿನಿಮಾದ 2ನೇ ಸಾಂಗ್ ಬಗ್ಗೆ ಈಗ ಆಲ್ರೆಡಿ ಎಲ್ಲ ಕಡೆಗೂ ಚರ್ಚೆ ನಡೀತಾ ಇದೆ. ಸಾಂಗ್ ರಿಲೀಸ್ ಆಗುತ್ತೆ ಅಂತ. ಸೊ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆಯಾ, ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ನನಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಎಲ್ಲರೂ ಈಗ ಕಾಯ್ತಾ ಇರುವಂಥದ್ದು ಡಿಸೆಂಬರ್ಗೆ ಡೆವಿಲ್ ಸಿನಿಮಾಗೆಲ್ಲರೂ ಕೂಡ ವೇಟಿಂಗಲ್ಲಿರುವಂಥದ್ದು. ಸೊ 12ನೇ ತಾರೀಕಿಗೆ ಡೆವಿಲ್ ಸಿನಿಮಾ ಇಡೀ ಕರ್ನಾಟಕ ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇದೆ. ಈಗ ಆಲ್ರೆಡಿ ಎಲ್ಲರೂ ಗೊತ್ತಿರೋ ಹಾಗೆಯೇ ಇದ್ದರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಏನಿದೆ, ಆಲ್ಮೋಸ್ಟ್ ಒಂದು ರೀತಿಯಲ್ಲಿ ಮೋಸ್ಟ್ ವೇಟೆಡ್ ಸಾಂಗ್ ಆಗಿತ್ತು. ಸೊ ರಿಲೀಸ್ ಆಯಿತು. ಈಗ ನೆಕ್ಸ್ಟ್ ಬರ್ತಿರುವಂಥ ಒಂದು ಸಾಂಗ್ ಬಗ್ಗೆ ತುಂಬಾ ಒಂದು ಅಪ್ಡೇಟ್ ಬಗ್ಗೆ ಮಾತಾಡಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ರಿ. ಸೆಕೆಂಡ್ ಸಾಂಗ್ ಬರುತ್ತಾ ಬ್ರೋ ಅಂತ ತುಂಬ ಜನ ಕೇಳಿದ್ರಿ. ಸೆಕೆಂಡ್ ಸಾಂಗ್ ಬಗ್ಗೆ ಆಲ್ಮೋಸ್ಟ್ ಟೀಮ್ ಕಡೆಯಿಂದ ಯಾವುದೇ ಅಪ್ಡೇಟ್ ಬಂದಿಲ್ಲ. ಬಟ್ ಒಂದು ಪೋಸ್ಟರ್ ಕೂಡ ತುಂಬ ವೈರಲ್ ಆಗ್ತಾ ಇದೆ. ಒಂದು ಪೋಸ್ಟರ್ ಬಂದ್ಬಿಟ್ಟು ಒಂದು ರೊಮ್ಯಾಂಟಿಕ್ ಸಾಂಗ್ನ ಒಂದು ರೀತಿಯಲ್ಲಿರುವಂಥ ಒಂದು ಪೋಸ್ಟರು. ಸೊ ಆ ಒಂದು ಪೋಸ್ಟರ್ನ ನೋಡಿ ತುಂಬ ಜನ ಕಾಮೆಂಟ್ ಮಾಡಿದ್ರಿ ನನಗೆ ಸಾಂಗ್ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ ಅಂತ. ಖಂಡಿತವಾಗ್ಲೂ ಸಾಂಗ್ ಬರ್ಬೋದಾ ಅಂದರೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಸಿನಿಮಾ ಟೀಮ್ ಅವರು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಯಾಕಂದರೆ ತುಂಬ ನಿಯರೆಸ್ಟ್ ಇರೋದ್ರಿಂದ ಸಾಂಗ್ ರಿಲೀಸ್ ಮಾಡುವಂಥ ಚಾನ್ಸಸ್ಗಳು ಇದೆ, ಖಂಡಿತವಾಗ್ಲೂ ಇಲ್ಲ ಅನ್ನಲ್ಲ. ಸೊ ಈ ಒಂದು ಸೆಕೆಂಡ್ ಸಾಂಗ್ ಬಗ್ಗೆ 50-50 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಬರುವಂಥ ಈ ಸಾಂಗ್ ಏನಿದೆ ಡೆವಿಲ್ ಸಿನಿಮಾದ ಒಂದು ಸೆಕೆಂಡ್ ಸಾಂಗ್ ಏನಿದೆ, ಸೊ ಇದು ರೊಮ್ಯಾಂಟಿಕ್ ಸಾಂಗ್ ಆಗಿರುತ್ತೆ ಅನ್ನುವಂಥದ್ದು ಎಲ್ರಿಗೂ ಒಂದು ರೀತಿಯಲ್ಲಿ ಕ್ಯೂರಿಯಸ್ ಆಗಿ ಒಂದು ವೇಟಿಂಗಲ್ಲಿರುವಂಥದ್ದು. ಸೊ ಒಂದು ಖಡಕ್ ಸಾಂಗನ್ನು ನೋಡಿದಾಗ ಈಗ ಇದ್ರೆ ನೆಮ್ಮದಿ ಆಗಿರ್ಬೇಕನ್ನೋ ಒಂದು ಮಾಸ್ ಸಾಂಗ್ ನೋಡಾದ್ಮೇಲೆ ಸೊ ಒಂದು ರೊಮ್ಯಾಂಟಿಕ್ ಸಾಂಗಿಗೆ ಎಲ್ಲರೂ ಕೂಡ ವೇಟಿಂಗ್ ಮಾಡ್ತಾ ಇದ್ದೀವಿ. ಸೊ ನಾನು ಕೂಡ ಕಾಯ್ತಾ ಇದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಈ ಒಂದು ಅಪ್ಡೇಟು ಸದ್ಯದರಲ್ಲೇ ಬರ್ಬೋದಾ ಅಂದರೆ ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಟೀಮ್ ಅವರೇ ಅಫಿಷಿಯಲ್ ಆಗಿ ತಿಳಿಸ್ತಾರೆ, ಕಾದು ನೋಡೋಣ. ಆ್ಯಂಡ್ ಇನ್ ಕೇಸ್ ಏನಾದರೂ ಯಾರಿಗಾದರೂ ಇಲ್ಲ ಬ್ರದರ್ ಕನ್ಫರ್ಮ್ ಆಗಿ ಸೆಕೆಂಡ್ನೇ ಸಾಂಗ್ ರಿಲೀಸ್ ಆಗುತ್ತೆ ಅಂತ ಏನಾದರೂ ಒಂದು ನಿಮಗೇನಾದರೂ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಡೆವಿಲ್ ಸಿನಿಮಾಗೆ ಕಾಯ್ತಾ ಇದ್ದೀರಾ ಸೊ ಡೆವಿಲ್ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಓವರ್ ಆಲ್ ಈಗ ಡೆವಿಲ್ ಸಿನಿಮಾಗೆ ಕೌಂಟೌನ್ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ 12ನೇ ತಾರೀಕು 12ನೇ ತಿಂಗಳು ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇರುವಂಥದ್ದು. ಸೆಕೆಂಡ್ ಸಾಂಗ್ ಬಗ್ಗೆ ಒಂದೇ ರೀತಿಯಲ್ಲಿ ಹೇಳಬೇಕು ಅಂತಂದರೆ ಯಾವುದೇ ಒಂದು ಓವರಾಲ್ ಆಗಿ ಸಿನಿಮಾ ಟೀಮ್ ಅವ್ರು ಏನು ಹೇಳ್ದೇ ಇದ್ರು ಕೂಡ ಕೆಲವೊಂದು ಪೋಸ್ಟರ್ಸ್ಗಳು ಬರ್ತಾ ಇರುವಂಥದ್ದು. ಸೊ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಸೊ ಒರಿಜಿನಲ್ ಪೋಸ್ಟರ್ ಯಾವುದು, ಫ್ಯಾನ್ ಮೇಡ್ ಪೋಸ್ಟರ್ ಯಾವುದು, ಸೊ ಯಾವುದು ಅಂತಲೇ ಗೊತ್ತಾಗಲ್ಲ. ಸೊ ಯಾಕೆಂದರೆ ಈಗಿನ ಒಂದು ಅಷ್ಟರ ಮಟ್ಟಿಗೆ ಒಂದು AI ಕ್ರಿಯೇಷನ್ ಏನಿದೆ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿರೋದ್ರಿಂದ ಒರಿಜಿನಲ್ ತಲೆ ಹೊಡೆದಂಗೆ ಕೆಲವೊಂದು ಪೋಸ್ಟರ್ಸ್ಗಳು ಬಂದಾಗ ನಿಜವಾಗ್ಲೂ ಒರಿಜಿನಲ್ ಪೋಸ್ಟ್ರು ಬಂದರೂ ಕೂಡ ಸೊ ಏನಾದರೂ ಒಂದು AI ಕ್ರಿಯೇಷನಲ್ಲಿ ಮಾಡಿದಂಥ ಪೋಸ್ಟರ್ ನೋಡಿದಾಗ ಇದನ್ನು ಬಿಲೀವ್ ಮಾಡೋಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಒಂದು ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಯಾವಾಗ ಸಿನಿಮಾ ಟೀಮ್ನ ಒಂದು ಖಾತೆಯಿಂದ ಅವರ ಒಂದು ಎಕ್ಸ್ ಖಾತೆಯಿಂದ ಆಗಿರ್ಬೋದು ಅಥವಾ ಒಂದು ಇನ್ಸ್ಟಾಗ್ರಾಮ್ ಖಾತೆಯಿಂದ ಆಗಿರ್ಬೋದು, ಫೇಸ್ಬುಕ್ ಖಾತೆಯಿಂದ ಆಗಿರ್ಬೋದು, ಸೊ ಯಾವಾಗ ಅಫಿಷಿಯಲ್ ಆಗಿ ಒಂದು ರೋಲ್ ಔಟ್ ಮಾಡಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೋ ಸೊ ಅಲ್ಲಿಗೆ ಒಂದು ಕನ್ಫರ್ಮೇಷನ್ ಆಗುವಂಥದ್ದು. ಸೆಕೆಂಡ್ ಸಾಂಗ್ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಫೈನಲ್ ಆಗಿ ಕೇಳಿದ್ರೆ ಎಕ್ಸ್ಪೆಕ್ಟ್ ಖಂಡಿತವಾಗ್ಲೂ ಮಾಡಬಹುದು. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಸೆಕೆಂಡ್ ಒಂದು ರೊಮ್ಯಾಂಟಿಕ್ ಸಾಂಗಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಇದೇ ಡಿಸೆಂಬರ್ಗೆ ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇದೆ ಡೆವಿಲ್ಲು. ಸೊ ನಿಮ್ಮ ಊರಲ್ಲಿ ನಿಮ್ಮ ಊರಲ್ಲಿ ಯಾವ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.